ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಗುಬ್ಬಿಯಲ್ಲಿ ಕಾರ್ಮಿಕರ ಪ್ರತಿಭಟನೆ. ಜೆಸಿಟಿಯು ಸಿಐಟಿಯು ಅಂಗನವಾಡಿ ನೌಕರರ ಸಂಘದಿಂದ ಮುಷ್ಕರ. ಕಾರ್ಮಿಕರು, ರೈತರು ಹಾಗೂ ಅಸಂಘಟಿತ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡುತ್ತಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನ ಅನುಸರಿಸುತ್ತಿವೆ. ರೈತ ಮತ್ತು ಕಾರ್ಮಿಕ ವಿರೋಧಿ ಕಾನೂನು ಜಾರಿ ಮಾಡಿ ರೈತರ ಬದುಕು ಮೂರಾಬಟ್ಟೆ ಮಾಡಿದೆ. ಈ ನಿಟ್ಟಿನಲ್ಲಿ ಎಲ್ಲ ನೋವನ್ನ ಅನುಭವಿಸಿದ ಸಂಘಟನೆಗಳು ಒಗ್ಗೂಡಿ ಮಹಾ ಮುಷ್ಕರ ಮಾಡುವ ಮೂಲಕ ನಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಗುಬ್ಬಿಯಲ್ಲಿಯೂ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ಪಟ್ಟಣದ ಬಸ್ ಸ್ಟ್ಯಾಂಡ್ ಬಳಿ ಜಮಾಯಿಸಿದ ಅಂಗನವಾಡಿ ನೌಕರರ ಸಂಘ ಸದಸ್ಯರು, ಬಿಸಿ ಅಡುಗೆ ತಯಾರಕರು, ರೈತ ಸಂಘ, ಪ್ರಾಂತ ರೈತ ಸಂಘ ಹಾಗೂ ಕಾರ್ಮಿಕ ಸಂಘದ ಸದಸ್ಯರು ಸಿಐಟಿಯು ನೇತೃತ್ವದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ನಂತರ ಪ್ರತಿಭಟನಾ ಸಭೆಯನ್ನ ನಡೆಸಿದ್ರು. ಇನ್ನು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಗೌಡ ಮಾತನಾಡಿ, ಕರುಣೆ ಇಲ್ಲದ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನನ್ನ ಜಾರಿ ಮಾಡಿ ಈಗ ಹಿಂಪಡೆಯುವ ನಾಟಕ ಆಡ್ತಾ ಇದೆ. ಕೇವಲ ಭರವಸೆ ನೀಡಿ ಕಾನೂನಾತ್ಮಕವಾಗಿ ಲಿಖಿತ ರೂಪದಲ್ಲಿ ಕಾನೂನು ವಾಪಸ್ ಪಡೆದಿಲ್ಲ. ರೈತರು, ಕಾರ್ಮಿಕರನ್ನ ಹಾಳು ಮಾಡಿ ಈಗ ಮಹಿಳಾ ಸಿಬ್ಬಂದಿಗಳು ಕನಿಷ್ಠ ವೇತನ ಕೇಳಿದ್ರೆ ಇನ್ನು ನೀಡಲು ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಎಂದಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಇವತ್ತು ದುಡಿಯುವ ವರ್ಗವನ್ನ, ಕಾರ್ಮಿಕರನ್ನ, ರೈತರನ್ನ ಗೌರವಿಸಬೇಕು. ಚಳವಳಿಗಾರರ ಮೇಲೆ ಹಲ್ಲೆ ಮಾಡ್ತಾ ಇದ್ದೆ. ಇವತ್ತು ಚಳವಳಿಗಳನ್ನ ಹತ್ತಿಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಮುಷ್ಕರ ಒಂದು ಸಾಂಕೇತಿಕವಾದ ಮುಷ್ಕರ. ಯಾವುದೇ ಚಳವಳಿಗಾರರನ್ನ ಸರ್ಕಾರಗಳು ಎದುರಿ ತಗೊಂಡ್ರೆ ಆ ಸರ್ಕಾರಕ್ಕೆ ಬಹಳ ದಿನ ಉಳಿಗಾಲ ಇಲ್ಲ. ಇವತ್ತು ಹೆಣ್ಮಕ್ಳೆಲ್ಲ ಬಹಳ ಸಂಖ್ಯೆಯಲ್ಲಿ ಹೆಣ್ಮಕ್ಳೆಲ್ಲ ಬೀದಿ ಬಂದು ಕುಂತಿದ್ದಾವೆ. ಇವತ್ತು ಬೆಲೆ ಏರಿಕೆಯನ್ನು ನಿಯಂತ್ರಿಸಿ ಮತ್ತೆ ರೈತ ವಿರೋಧಿ ಕಾಯ್ದೆಗಳನ್ನ ವಾಪಸ್ ಪಡೆಯಿರಿ, ಕಾರ್ಮಿಕ ಸಂಹಿತೆಯನ್ನ ಹಿಂಪಡೆಯಿರಿ, ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಗಳನ್ನ ಕೊಡ್ರಿ, ಉದ್ಯೋಗವನ್ನ ಸೃಷ್ಟಿ ಮಾಡ್ರಿ, ಅಸಂಘಟಿತ ಕಾರ್ಮಿಕರ ಸಮಗ್ರ ಸಾಮಾಜಿಕ ಭದ್ರತೆಯನ್ನ ಕಾಪಾಡ್ರಿ, ಗುತ್ತಿಗೆದಾರಿ ಕಾರ್ಮಿಕರನ್ನ ಕಾಯಂಗೊಳಿಸಿ ರಾಷ್ಟ್ರೀಯ ಆಸ್ತಿಗಳನ್ನ ಖಾಸಗೀಕರಣ ಮಾಡಬೇಡ್ರಿ, ಮತ್ತೆ ಕೆಲಸದ ಅವಧಿಯನ್ನ ಹೆಚ್ಚಿಸಿರಿ, ಕನಿಷ್ಠ ಕೂಲಿಯನ್ನ 35,000 ರೂಗಳಿಗೆ ಹೆಚ್ಚಿಸಿ, ವಿಭಜಕ ನೀತಿಗಳನ್ನ ವಿರೋಧಿಸಿ, ಇವತ್ತು ಸ್ಮಾರ್ಟ್ ಮೀಟರ್ ಅನ್ನ ವಿರೋಧಿಸಿ ಬಂಧುಗಳೇ ಅನೇಕ ನಮ್ಮ ಇವತ್ತು ಈ ಮುಷ್ಕರದ ಬೇಡಿಕೆಗಳಿದ್ದಾವೆ. ರಾಷ್ಟ್ರವ್ಯಾಪ್ತಿ ಮುಷ್ಕರವನ್ನ ಮಾಡ್ತಾ ಇದ್ದೀವಿ. ಇನ್ನು ಸಿಐಟಿಯು ಮುಖಂಡ ಲೋಕೇಶ್ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿರುವ ಕೈಗಾರಿಕಾ ವಲಯ ಏಷ್ಯಾದಲ್ಲಿಯೇ ದೊಡ್ಡ ಪ್ರದೇಶ ಎನಿಸಿದೆ. ಇಲ್ಲಿನ ಕಾರ್ಮಿಕರ ಸ್ಥಿತಿ ಹೇಳದಿರದಾಗಿದೆ. ಎನ್ಡಿಎ ಸರ್ಕಾರ ಕಾರ್ಮಿಕರ 29 ಕಾನೂನು 4 ಭಾಗವಾಗಿ ವಿಭಾಗಿಸಿ ಕಾರ್ಮಿಕರನ್ನ ಹೀನಾಯವಾಗಿ ಕಾಣ್ತಿದ್ದಾರೆ ಎಂದಿದ್ದಾರೆ. ಸವಲತ್ತುಗಳಿಲ್ಲ. ನಮ್ಮ ತುಮಕೂರು ಜಿಲ್ಲೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚಿಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾನ ಹೊಂದಿದೆ. ಅದರಲ್ಲಿ ಫಲವತ್ತಾದಂತಹ ಒಂದು ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಅದರ ಜೊತೆನಲ್ಲಿ ರೈತರುಗಳು ಸಹ ಅನೇಕ ಕಡೆ ಬಗರುಕುಂ ಕಾನೂನುಗಳ ಅಡಿಯಲ್ಲಿ ಜಮೀನುಗಳನ್ನು ಉಳುಮೆ ಮಾಡಿದ್ದಾರೆ. ಆದರೆ ನಮ್ಮ ಸರ್ಕಾರ ಅರಣ್ಯ ಅಧಿಕಾರಿಗಳ ಒಂದು ಹಸ್ತಕ್ಷೇಪದ ಜೊತೆಗೆ ಕೈ ಜೋಡಿಸಿ ರೈತರನ್ನ ಗುರಿಯಾಗಿರಿಸಿಕೊಂಡು ಅವರನ್ನ ಬಂಧುಗಳೇ ನಮ್ಮ ಹಿರಿಯರು ಹೇಳಿದರೆ ಸಾಂಕೇತಿಕವಾಗಿ ನಾವು ಇವತ್ತು ಮುಷ್ಕರನ ಮಾಡ್ತಾ ಇದ್ದೇವೆ. ನಮ್ಮ ರೈತರು ಕಾರ್ಮಿಕರು ಒಂದಾದರೆ ನಮ್ಮ ದೇಶನ ಏನ್ ಬೇಕಾದ್ರೂ ಬದಲಿಸ್ತೀವಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಹಾಗೇನೆ ನಮ್ಮ ಆಳ್ತಾ ಇರ್ತಕ್ಕಂಥ
NDA ಸರ್ಕಾರ ನಮಗೆ ಇದ್ದಂಥ ಕಾನೂನುಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದೆ. ನಮ್ಮ ರೈತರಿಗೆ ಇರ್ಬೋದು, ಕಾರ್ಮಿಕರಿಗೆ ಇರ್ಬೋದು, ಸ್ವಾತಂತ್ರ್ಯ ಬಂದಾಗಲಿಂದ ಅಂಬೇಡ್ಕರ್ ಸಂವಿಧಾನ ಬರೆದಾಗಿನಿಂದಲೂ ಸಹ 29 ಕಾನೂನುಗಳಿತ್ತು. ಅದನ್ನ 4 ಕೋಡ್ಗಳಾಗಿ ಮಾಡ್ತಾ ಇದೆ. ಇವತ್ತು ನಿಮ್ಮ ಹೆಣ್ಣು ಮಕ್ಕಳುಗಳು ಕೆಲಸ ಮಾಡ್ತಿದ್ದಾರೆ, BE ಮಾಡಿದ್ದಾರೆ, MTech ಮಾಡಿದ್ದಾರೆ, MBBS ಮಾಡಿದ್ದಾರೆ. ಹಿಂದಿನ ಕಾನೂನುಗಳಲ್ಲಿ ಹೇಳಿತ್ತು, ಹೆಣ್ಣು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ರಾತ್ರಿಯ ಪಾಳಿಯಲ್ಲಿ ಅವರನ್ನ ಕೆಲಸಕ್ಕೆ ತೊಡಗಿಸ್ಕೊಂಬಾರ್ದು ಅಂತ. ಆದರೆ ಇವಾಗ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಹೆಣ್ಣು ಮಕ್ಕಳನ್ನ ರಾತ್ರಿ ಪಾಳಿನಲ್ಲಿ ಅವರನ್ನ ಕೆಲಸಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಕಾನೂನು. ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಅನಸೂಯಮ್ಮ ಮಾತನಾಡಿ, ರೈತರ ಭೂಮಿ ಕಸಿದು ಕೃಷಿ ಚಟುವಟಿಕೆಗೆ ಬ್ರೇಕ್ ಹಾಕಿ ಕೃಷಿಕ ವರ್ಗವನ್ನ ಬೀದಿಗೆ ತಂದಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೀಡಲಿಲ್ಲ. ಕನಿಷ್ಠ ವೇತನ ಕೂಡ ನೀಡದೆ ಅಂಗನವಾಡಿ ನೌಕರರನ್ನ ಅಸಡ್ಡೆ ಮಾಡಿ ಸ್ತ್ರೀ ಶಕ್ತಿಯನ್ನ ಕಡೆಗಣಿಸಿದ್ದಾರೆ ಎಂದಿದ್ದಾರೆ. ಮಹಾ ಮುಷ್ಕರ ಇಂದು ಗುಬ್ಬಿಯಲ್ಲಿ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಬೆಲೆ ಏರಿಕೆ ನಿಯಂತ್ರಿಸಿ, ಕಾರ್ಮಿಕ ಸಂಹಿತೆ ಹಿಂಪಡೆಯಬೇಕು, ಉದ್ಯೋಗ ಸೃಷ್ಟಿಸಿ, ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಿ, ಕೆಲಸದ ಅವಧಿ ಹೆಚ್ಚಳ ವಿರೋಧಿಸಿ, ವಿಭಜಕ ನೀತಿಗಳನ್ನು ವಿರೋಧಿಸಿ, ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವ ಬಗ್ಗೆ, ರೈತ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿ ಮಾಡುವ ಬಗ್ಗೆ, ಅಸಂಘಟಿತ ಕಾರ್ಮಿಕರನ್ನು ಸಮಗ್ರ ಸಾಮಾಜಿಕ ಭದ್ರತೆಗಾಗಿ ರಾಷ್ಟ್ರೀಯ ಆಸ್ತಿಗಳ ಖಾಸಗೀಕರಣ ವಿರೋಧಿಸಿ, ಕನಿಷ್ಠ ಕೂಲಿ ಮಾಸಿಕ 35,000 ಒತ್ತಾಯಿಸಿ, ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿರೋಧಿಸಿ, ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಈ ದಿನ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟದಲ್ಲಿ ನಾವು ಯಶಸ್ವಿ ಪಡಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ವೇಳೆ ಸ್ಥಳಕ್ಕಾಗಮಿಸಿದ ತಹಸೀಲ್ದಾರ್ ಆರತಿ ಬೀರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಪ್ರಾಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜ್ಜಪ್ಪ, ರೈತ ಸಂಘದ CG ಲೋಕೇಶ್, ಸತ್ತಿಗಪ್ಪ, ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಸರೋಜಮ್ಮ ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.